ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಖುಷಿ ರೇಖಾ ಚಾನೆಲ್ಗೆ ಸ್ವಾಗತ. ನಾನಿವತ್ತು ಬಾಳೆ ಹೂವಿನ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಆರೋಗ್ಯದ ದೃಷ್ಟಿಯಿಂದ ಹೇಳಬೇಕಾದ್ರೆ ಬಾಳೆ ಹೂವಿನಲ್ಲಿ ಕಬ್ಬಿಣಾಂಶ, ವಿಟಮಿನ್ ಸಿ, ಕೆ ತುಂಬ ಧಾರಾಳವಾಗಿದೆ ಮತ್ತು ಔಷಧೀಯ ಗುಣಗಳು ಕೂಡ ತುಂಬಿದೆ ಇದರಲ್ಲಿ. ನಾನೀಗ ಬಾಳೆ ಹೂವಿನಿಂದ ಹೇಗೆ ಪಲ್ಯ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮತ್ತು ಅದನ್ನು ಹೇಗೆ ಬಿಡಿಸೋದು ಅಂತ ಕೂಡ ತೋರಿಸ್ತೇನೆ. ಇದನ್ನು ಆ ಎಲೆಗಳೆಲ್ಲ ಅದು ಸ್ವಲ್ಪ ಬಲ್ತಿರುತ್ತೆ, ಆ ಎಲೆಗಳನ್ನೆಲ್ಲ ಬಿಡಿಸ್ಕೋಬೇಕು. ಬಿಡಿಸ್ಕೊಂಡು ಲಾಸ್ಟಲ್ಲಿ ಈ ಥರ ಎಳೆದು ಸಿಗುತ್ತಲ್ಲ, ಅದನ್ನು ಈ ಥರ ಸಣ್ಣಕ್ಕೆ ಹೆಚ್ಕೋಬೇಕು. ಈ ಥರ ಹೆಚ್ಕೊಳ್ಳೋದು. ಮತ್ತು ಹೂವು ಎಲೆ ಬಿಡಿಸ್ಬೇಕಾದ್ರೆ ಹೂವು ಸಿಕ್ತಲ್ಲ, ಹೂವು ಕೂಡ ನೋಡಿ ಈ ಥರ ಇರುತ್ತೆ. ಇದು ಹೂವನ್ನು ಅದರೊಳಗೆ ಕಡ್ಡಿ ಇರುತ್ತೆ. ಆ ಹೂವಿನೊಳಗೆ ಈ ದಾಸವಾಳಕ್ಕೆ ಇರುತ್ತಲ್ಲ, ಆ ಥರ ಒಂದು ಕಡ್ಡಿ ಥರ ಇರುತ್ತೆ. ಆ ಕಡ್ಡಿಗಳನ್ನೆಲ್ಲ ಈ ಥರ ತೆಗಿಬೇಕು. ಈ ಥರ ತೆಗೆದ್ರೆ ಅದು ಗಟ್ಟಿಯಾಗಿರುತ್ತೆ. ಅದು ಹೆಚ್ಚಿದ್ರೆ ಒಂಥರ ಕಡ್ಡಿ ಥರ ಸಿಗುತ್ತೆ. ಅದರಿಂದ ಅದನ್ನು ಮತ್ತು ಅದು ಕಹಿ ಕೂಡ ಆಗುತ್ತೆ. ಆದ್ದರಿಂದ ಅದನ್ನೆಲ್ಲ ಈ ಥರ ರಿಮೂವ್ ಮಾಡಿಬಿಟ್ಟು ಸಣ್ಣಕ್ಕೆ ಹೆಚ್ಕೋಬೇಕು. ನೋಡಿ, ಈ ಥರ ಎಲ್ಲ ನಾನು ಬಿಡಿಸ್ಕೊಳ್ತಾ ಇದ್ದೀನಿ. ಈ ಥರ ಎಲ್ಲ ಬಿಡಿಸ್ಕೊಂಡು ಈಗ ಈ ಥರ ಸಣ್ಣಕ್ಕೆ ಹೆಚ್ಕೊಳ್ತೀನಿ. ಮತ್ತು ಅದ್ರ ಎಲೆ ಬಿಡಿಸಿದ್ವಲ್ಲ, ಆ ಎಲೆ ಕೂಡ ಅದರಲ್ಲಿ ತೊಳೆದು ಚೆನ್ನಾಗಿ ಚಟ್ನಿ ಮಾಡ್ತಾರೆ. ಎಲೆಯಲ್ಲಿ ಕೂಡ ಚಟ್ನಿ ಮಾಡ್ಬೋದು. ನೋಡಿ, ಈಗ ಈ ಥರ ಎಲ್ಲ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ. ಹೆಚ್ಕೊಂಡು ಈಗ ನಾನೊಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಅದರಲ್ಲಿ ನೀರು ಹಾಕಿಟ್ಟಿದ್ದೀನಿ ಒಲೆ ಮೇಲೆ. ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಮತ್ತು ಚೆನ್ನಾಗಿ ಹೆಚ್ಕೊಂಡಿದ್ನಲ್ಲ ಅದನ್ನು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಬಾಳೆ ಹೂವು ತೊಳೆದಿಟ್ಕೊಂಡು ಈಗ ಅದನ್ನು ಚೆನ್ನಾಗಿ ಹಿಂಡ್ಬಿಟ್ಟು ಅದನ್ನು ಕೂಡ ಈ ನೀರಿನೊಳಗೆ ಸೇರಿಸ್ತಾಯಿದ್ದೀನಿ. ಚೆನ್ನಾಗಿ ಹಿಂಡ್ಬಿಟ್ಟು ಸೇರಿಸ್ಬೇಕು. ನೋಡಿ, ಈ ಥರ ಸೇರಿಸಾದ್ಮೇಲೆ ಇದೊಂದು 10-15 ನಿಮಿಷ ಕುದಿಸ್ಕೋಬೇಕಾಗುತ್ತೆ. ಕುದ್ದಾಗ ಚೆನ್ನಾಗಿ ಬೆಂದಿರುತ್ತೆ. ಅದು ಒಂದು 15 ನಿಮಿಷ ಕುದ್ರೆ ಸಾಕು, ಚೆನ್ನಾಗಿ ಬೇಯುತ್ತೆ. ಅದು ಬೆಂದಾದಮೇಲೆ ನೋಡಿ, ಇವಾಗ ಚೆನ್ನಾಗಿ ಬೆಂದಿದೆ. ಈಗ ಬೆಂದಾದಮೇಲೆ ಅದನ್ನು ಒಂದು ಕಡೆ ಸೋಸ್ಕೊಂಡು ಬಿಡ್ತೀನಿ. ಈಗ ಒಂದು ಬಾಣಲೆ ಇಟ್ಟು ಅದರಲ್ಲಿ ಎಣ್ಣೆ ಹಾಕಿದ್ದೀನಿ, ಸಾಸಿವೆ ಮತ್ತು ಕಡಲೆಬೇಳೆ, ಉದ್ದಿನಬೇಳೆ, ಸ್ವಲ್ಪ ಇಂಗು ಮತ್ತು ಈರುಳ್ಳಿ, ಒಣಮೆಣಸಿನ್ಕಾಯಿ ಒಂದೆರಡು, ಕರಿಬೇವು ಅಷ್ಟು ಒಗ್ಗರಣೆ ಕೊಟ್ಟಿದ್ದೀನಿ. ಈಗ ನಮಗೆ ರುಚಿಗೆ ಬೇಕಾದಷ್ಟು ಉಪ್ಪು, ಅರಿಶಿನ ಮತ್ತು ಚಿಲ್ಲಿ ಪೌಡ್ರು ಇಷ್ಟು ಹಾಕಿ ಹುರ್ಕೊಳ್ತಾ ಇದ್ದೀನಿ. ಮತ್ತು ಸ್ವಲ್ಪ ಗರಂ ಮಸಾಲ ಸಾಕು, ಒಂದು 1/4 ಸ್ಪೂನಷ್ಟು ಗರಂ ಮಸಾಲ ಹಾಕಿದ್ರೆ ಸಾಕು. ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ಈಗ ನಾನು ಏನು ಸೋಸಿಟ್ಕೊಂಡಿದ್ನೋ ಬಾಳೆ ಹೂವು ಅದನ್ನು ಈಗ ಹಾಕಿ ಇದಕ್ಕೆ ಮಿಕ್ಸ್ ಮಾಡಿದ್ದೀನಿ. ಈಗ ಒಂದು 10 ನಿಮಿಷ ಹೀಗೆ ಬಿಟ್ಬಿಡಬೇಕು. ಚೆನ್ನಾಗಿ ಬೆಂದಿರುತ್ತೆ. ಅದು ನೀರೆಲ್ಲ ಇಮ್ರಿಕೊಂಡು ಚೆನ್ನಾಗಾಗಿರುತ್ತೆ. ಈಗ ಇದಕ್ಕೆ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಸೇರಿಸಿ ಚೆನ್ನಾಗಿ ಈ ಥರ ತಿರುಗಿಸ್ಕೊಂಡಿದ್ದೀನಿ. ಇದು ಚಪಾತಿ, ರೊಟ್ಟಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಮತ್ತು ಅನ್ನ ಸಾರಿಗೆ ನೆಂಚ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ. ನಾನೀಗೊಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.